ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಂಬಳದ ಕಾಂಟ್ರವರ್ಸಿ ವಿಚಾರವಾಗಿ ಮೈಸೂರು ದಸರಾ ವೇಳೆ ಕಂಬಳಕ್ಕೆ ಹೆಚ್ಚಾಗ್ತಾ ಇದೆ ವಿರೋಧ. ರಾಜವಂಶಸ್ಥರು, ಇತಿಹಾಸ ತಜ್ಞರು, ಪರಿಸರವಾದಿಗಳು ಆಕ್ಷೇಪವನ್ನು ಹೊರಹಾಕ್ತಾನೆ ಇದ್ದಾರೆ. ಅಲ್ರಿ ಕರಾವಳಿ ಕಂಬಳ ಅಲ್ಲಿ ಮಾಡ್ಕೊಳ್ಳಿ, ಮೈಸೂರಿಗೆ ಹಾಕಬೇಕು, ಜಂಬೂ ಸವಾರಿ ಮಾಡಿ, ಧಾರ್ಮಿಕ ಪೂಜೆಗಳನ್ನು ಮಾಡಿ, ಅಲ್ಲಿ ಬೇಕಾದ್ರೂ ಅದ್ದೂರಿಯಾಗಿ ಮಾಡಿ, ಎಕ್ಸ್ಟ್ರಾ ದುಡ್ಡು ಹಾಕಿ. ಬಟ್ ಈ ಆಚರಣೆ ಬೇರೆ ರೀ, ಅದು ಜಾನಪದ ಕ್ರೀಡೆ, ಆ ಭಾಗದ ಸಾಂಪ್ರದಾಯಿಕವಾದಂಥ ಆಟ. ಅದನ್ನು ಇಲ್ಲಿಗೆ ಆಗ್ತಿರ್ತೀವಿ, ಅದನ್ನು ಅಲ್ಲೇ ಮಾಡ್ಕೊಳ್ಳಿ ಅಂತ ಕೆಲವರು ವಾದ. ಇಲ್ಲ ರೀ, ಕಾಂತಾರ ಸಿನಿಮಾ ಬಂದಮೇಲೆ ವರ್ಲ್ಡ್ ವೈಡ್ ಫೇಮಸ್ ಆಯಿತು ಏನು ಕಂಬಳ, ಹಾಗಾಗಿ ದಸರಾದಲ್ಲಿ ಮಾಡೋಣ, ದೇಶ ವಿದೇಶಗಳಿಂದ ಜನ ಬರ್ತಾರೆ, ನೋಡ್ಕೊಳ್ಳಿ, ಕಣ್ ತುಂಬಿಕೊಳ್ಳಿ ಅಂತ. ನೋಡಿ, ವಿಜಯನಗರ ದಸರಾ ಕಾಲದಲ್ಲೂ ಕೂಡ ಕಂಬಳ ನಡೆದಿಲ್ಲ, ಅದು ಕೇವಲ ಕರಾವಳಿಗೆ ಮಾತ್ರ ಸೀಮಿತ. ಅಲ್ಲೇ ಆಗಬೇಕು. ಕಂಬಳ ಆಯೋಜನೆ ಮಾಡೋಕ್ಕೆ ಸುಮಾರು 10 ಕೋಟಿ ಬೇಕು. ಮೈಸೂರು ದಸರಾಗೂ ಕಂಬಳಕ್ಕೆ ಏನಂಟಿದೆ? ಅದೇ 10 ಕೋಟಿಯಲ್ಲಿ ಕಲಾವಿದರನ್ನ ಚೆನ್ನಾಗಿ ನೋಡ್ಕೊಳ್ಬೋದಲ್ವಾ? 10 ಕೋಟಿಯಲ್ಲೂ ಕೂಡ ಚೆನ್ನಾಗಿ ದಸರಾ ಮಾಡಲಿ, ಅದ್ದೂರಿಯಾಗಿ ಮಾಡಲಿ. ಕಂಬಳ ಆದಮೇಲೆ ಜಾಗ ಏನು ಮಾಡ್ತಾರೆ ಇವರು? 30 ಎಕರೆ ಜಾಗ, ಅದನ್ನೇನು ಮಾಡ್ತೀರಿ? ಕಂಬಳಕ್ಕೆ ಜಾಸ್ತಿ ನೀರು ಬೇಕ್ರಿ. ಇಲ್ಲಿ ಮೊದಲೇ ಬರಗಾಲ, ಕುಡಿಯೋಕ್ಕೆ ನೀರಿಲ್ಲ. ಮತ್ತೆ ಅಲ್ಲಿ ಸುಮಾರು 100-200 ಜೊತೆ ಕೋಣ ಬಳಕೆ ಮಾಡ್ತಾ ಇರೋದು. ಸುಮ್ಮನೆ ದುಂದು ವೆಚ್ಚ ಅಲ್ಲ ಅಂತ. ಕಂಬಳ ಆಯೋಜಿಸಿದರೆ ಸಾಕಷ್ಟು ಮರಗಿಡಗಳು ನಾಶವಾಗ್ತವೆ, ಮತ್ತು ಪರಿಸರ ಹಾಳು ಮಾಡಬೇಕಲ್ಲಿ. ದಸರಾದಲ್ಲಿ ಕಂಬಳ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಯದುವೀರವರು ರಾಜವಂಶಸ್ಥ ಹಾಗೆ BJP ಸಂಸದ, ಅವರು ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. BJPಯವರು ಬಹುತೇಕವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಹೌದು, ಅವ್ರು ಹೇಳೋದ್ರಲ್ಲೂ ಕೂಡ ಒಂದು ರೀತಿ ಅರ್ಥ ಇದೆ. ಯಾಕೆಂದರೆ ಬೆಂಗಳೂರಲ್ಲಿ ಮಾಡಿದಾಗೂ ಕೂಡ ಬಹಳ ವಿರೋಧ ವ್ಯಕ್ತವಾಗಿತ್ತು ಅಲ್ಲಿ. ಅಂದರೆ ಎಕ್ಸ್ಟ್ರಾ ಯಾಕೆ ಅಂತ, ಆ ಭಾಗದ ಜನಪದ ಕ್ರೀಡೆ ಅಪ್ಪ ಅದು, ಹಾಗಾಗಿ ಅಲ್ಲಿ ಕಂಬಳ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಓಕೆ. ಇದ್ರ ಹಿಂದೆ ಏನಿರ್ಬೋದು ಹಾಗಾದರೆ? ಹೌದು, ನಮಗೆ ಹೆಮ್ಮೆ ಇದೆ, ನಮ್ಮ ನಾಡಿನ ಒಂದು ಸಾಂಪ್ರದಾಯಿಕವಾದಂಥ ಕ್ರೀಡೆ, ಜನಪದ ಒಂದು ಕ್ರೀಡೆ ಕಂಬಳ. ಆದರೆ ಅಲ್ಲೇ ನಡೆದು ಅದ್ಧೂರಿಯಾಗಿ ಮಾಡಿಕೊಳ್ಳಿ. ಆದರೆ ಇಲ್ಲಿ ಸಾಕಷ್ಟು ತಲೆಮಾರುಗಳಿಂದ ವಿಜಯನಗರ ಸಾಮ್ರಾಜ್ಯದಿಂದ ಇದೇ ಆಡಳಿತ ಇದೆ, ಅಂದರೆ ಇದೇ ರೀತಿಯಾದಂಥ ಆಚರಣೆಗಳಿದ್ದಾವೆ, ಮತ್ತೆ ಯಾಕೆ ಚೇಂಜ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ. ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ, ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ವಿ. ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದರೆ ನಮ್ಮದೊಂದು ಮೈಸೂರು ದಸರಾಕ್ಕೆ ಅದರದ್ದಾದಂಥ ವಿಶೇಷವಾದಂಥ ಅದಕ್ಕೊಂದು ಕದರಿದೆ. ಅಲ್ಲಿ ನಾವಲ್ಲಿ ಗ್ರಾಮೀಣ ದಸರನ್ನು ಮಾಡ್ತೀವಿ, ಯುವ ದಸರನ್ನು ಮಾಡ್ತೀವಿ, ಮನೆಯಲ್ಲೂ ದಸರಾವನ್ನು ಮಾಡಿದ್ದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು ಎಲ್ಲ ರೀತಿಯ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ, ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದ್ದಾವೆ. ಮೈಸೂರು ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾವನ್ನು ಆರಂಭಿಸಿದರು. ಆ ದಸರಾ ಅದು ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟನ್ನು ಮನರಂಜನೆಗೆ ಇನ್ನೊಂದಕ್ಕೆಲ್ಲ ಸೇರಿಸೋಂಥದ್ದು ಏನಿಲ್ಲ, ಅಗತ್ಯ ಇಲ್ಲ. ಮೈಸೂರಿನಲ್ಲಿ ಚಲನಚಿತ್ರೋತ್ಸವನೂ ಕೂಡ ಇಲ್ಲ ಆಗುತ್ತೆ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕಿದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸದರು ಕೂಡ ಒಂದು ನಿಲುವನ್ನು ತಳೆದಿದ್ದಾರೆ. ಆ ನಿಲುವಿಗೆ ನಾವು ಕೂಡ ಬದ್ಧರಾಗಿದ್ದೀವಿ. ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ. ಅದು
ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದರೆ ನಮ್ಮದೊಂದು ಮೈಸೂರು ದಸರಾಕ್ಕೆ ಅದರದ್ದಾದಂಥ ವಿಶೇಷವಾದಂಥ